ನಮಸ್ಕಾರ ಸ್ನೇಹಿತರೆ, ದೇಶದ ಶ್ರೀಮಂತ ರಾಜ್ಯಗಳ ಪಟ್ಟಿಯಲ್ಲಿ ಬರ್ತಾ ಇದ್ದ ತಲಾ ಆದಾಯದಲ್ಲಿ ದೇಶದ ನಂಬರ್ 1 ರಾಜ್ಯ ಅಂತ ಕರೆಸ್ಕೊಳ್ತಾ ಇದ್ದ ರಾಜ್ಯ ಯಾವುದು? ಸ್ವಲ್ಪ ಟೈಮ್ ಮುಂಚೆ ತೆಲಂಗಾಣ. ಈಗ ಅದೇ ರಾಜ್ಯ ದಿವಾಳಿ ಹಂತಕ್ಕೆ ತಲುಪ್ತಾ ಇದೆಯಾ ಅನ್ನೋ ಭೀತಿ ಹುಡ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿಗಳೇ ಹೇಳ್ತಿರೋ ಮಾತುಗಳನ್ನ ಕೇಳ್ತಾ ಇದ್ರೆ, ತೆಲಂಗಾಣ ಸರ್ಕಾರದ ಹತ್ರ ಕಾಸಿಲ್ಲ, ನಮ್ಮ ಹತ್ರ ಸಂಬಳ ಕೊಡೋಕು ದುಡ್ಡಿಲ್ಲ ಅಂತ ಸಿಎಂ ರೇವಂತ್ ರೆಡ್ಡಿ ಬಾಯಿ ಬಿಟ್ಟು ಹೇಳಿದ್ದಾರೆ. ಸಿಎಂ ರೇವಂತ್ ರೆಡ್ಡಿ ಅವರ ಎದುರಾಳಿಗಳಲ್ಲ, ಖುದ್ದು ಸಿಎಂ ರೇವಂತ್ ರೆಡ್ಡಿ. ತುಟ್ಟಿ ಭತ್ಯೆಯನ್ನು ಮರೆತು ಬಿಡಿ, TADA ಮರೆತು ಬಿಡಿ, ಸಂಬಳಕ್ಕೂ ಒತ್ತಾಯ ಮಾಡಬೇಡಿ ಅಂತ ಗೋಗರಿತಾ ಇದ್ದಾರೆ ಓಪನ್ ಆಗಿ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ. ಹಾಗಿದ್ರೆ ತೆಲಂಗಾಣದಲ್ಲಿ ಆಗ್ತಿರೋದಾದ್ರೂ ಏನು? ಹೈದರಾಬಾದ್ ಸೆಕೆಂಡ್ IT ಕ್ಯಾಪಿಟಲ್ ಭಾರತಕ್ಕೆ ಅಂತ ಕರೆಸ್ಕೊಳ್ಳೋ ನಗರ ಅದಿದ್ರೂ ಕೂಡ ಈ ಪರಿ ಸಂಕಷ್ಟ ಯಾಕೆ? $1 ಟ್ರಿಲಿಯನ್ ಎಕಾನಮಿ ಮಾಡ್ತೀನಿ, 10 ವರ್ಷದಲ್ಲಿ ಪವರ್ಫುಲ್ ತೆಲಂಗಾಣ ಮಾಡ್ತೀನಿ ಅಂತ ಇದ್ದ ರೇವಂತ್ ರೆಡ್ಡಿ ಕೆಲವೇ ತಿಂಗಳಲ್ಲಿ ಜೇಬು ಖಾಲಿ ಅಂತ ಹೇಳ್ತಿರೋದು ಯಾಕೆ? ಗ್ಯಾರಂಟಿಗಳೇನಾದರೂ ರೇವಂತ್ ಸರ್ಕಾರವನ್ನು ಹಳಿ ತಪ್ಪಿಸಿಬಿಟ್ವಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಡೀ ದೇಶದ GDPಯಲ್ಲಿ ತೆಲಂಗಾಣದು 5% ಪಾಲಿದೆ. ಅಲ್ಲಿನ ಆಗು ಹೋಗು ದೇಶದ ಅಭಿವೃದ್ಧಿಯಲ್ಲೂ ತುಂಬ ಮುಖ್ಯ. ಸೊ ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡೇ ಇಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಅಭಿವೃದ್ಧಿಯ ಕಥೆ ಏನು? ಅಭಿವೃದ್ಧಿ ಆಗಿಲ್ಲ ಅಂದರೆ ಮತ್ತೆ ಅವರಿಗೆ ಇನ್ವೆಸ್ಟ್ಮೆಂಟು, ಆರ್ಥಿಕತೆ ಎಲ್ಲ ಗ್ರೋ ಆಗುತ್ತಾ? ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತಲ್ಲ. ನೋಡ್ತಾ ಹೋಗೋಣ, ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ ಸ್ನೇಹಿತರೆ. ಬಂಡವಾಳಕ್ಕೆ ಕಾಸಿಲ್ಲ, ಸಂಬಳಕ್ಕೆ ದುಡ್ಡಿಲ್ಲ. ಇದು ಅಗೇನ್ ಹೇಳ್ತಾ ಇದೀವಿ ಸ್ನೇಹಿತರೆ, ಪ್ರತಿಪಕ್ಷಗಳು ಮಾಡಿರೋ ಟೀಕೆ ಅಲ್ಲ, ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿರೋ ಮಾತು. ಮೊನ್ನೆ ವಿಧಾನ ಪರಿಷತ್ನಲ್ಲಿ ಮಾತನಾಡ್ತಾ ಇದ್ದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಕುರಿತು ಚರ್ಚೆ ಮಾಡ್ತಾ ಇದ್ರು. ಈ ಹೊತ್ತಲ್ಲಿ ಸರ್ಕಾರಿ ಸಂಬಳದ ಕುರಿತು ಈ ಹೇಳಿಕೆಯನ್ನು ಕೊಟ್ಟರು. ಸರ್ಕಾರಿ ನೌಕರರು ಅರ್ಥ ಮಾಡ್ಕೋಬೇಕು, ಎಲ್ರಿಗೂ 1ನೇ ತಾರೀಕಿಗೆ ಸಂಬಳ ಕೊಡೋಕೆ ಆಗ್ತಾ ಇಲ್ಲ, ರಾಜ್ಯದ ಆರ್ಥಿಕತೆ ವೀಕ್ ಆಗಿದೆ, ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. DA ನಿಮ್ಮ ಕಾನೂನುಬದ್ಧ ಹಕ್ಕು ಅನ್ನೋದು ನನಗೆ ಗೊತ್ತು, ಆದರೆ ಏನು ಮಾಡಲಿ, ಈಗ ಫಿನಾನ್ಷಿಯಲ್ ಸ್ಟೇಟಸ್ ಡಿಫಿಕಲ್ಟ್ ಇದೆ. ನಾನು ಸಂಬಳ ಕೊಡೋಕೆ RBI ಹತ್ರ ಪ್ರತಿ ತಿಂಗಳು 4,000 ಕೋಟಿ ರೂಪಾಯಿ ಸಾಲ ಎತ್ಕೊಂಡು ಬರ್ತಾ ಇದ್ದೀನಿ, ಆದರೂ ನಮಗೆ ಸಾಕಾಗ್ತಿಲ್ಲ. ನೌಕರರು ಇದನ್ನು ಅರ್ಥ ಮಾಡ್ಕೊಳ್ಳಿ, ಸಂಬಳ TADA ಜಾಸ್ತಿ ಕೇಳಕ್ಕೆ ಬರಬೇಡಿ ಅಂತ ಹೇಳಿದ್ರು. 1ನೇ ತಾರೀಕಿಗೆ ಬರಬೇಕು ಅಂತಿಲ್ಲ, ಸಂಬಳ ಲೇಟು ಆಗ್ಬೋದು ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಇಲ್ಲಿಗೆ ನಿಂತಿಲ್ಲ. ಇತ್ತೀಚೆಗೆ ನಡೆದ ಪ್ರೋಗ್ರಾಮ್ ಒಂದರಲ್ಲಿ ನನ್ನ ರಾಜ್ಯದಲ್ಲಿ ಪ್ರತಿ ತಿಂಗಳು 18,500 ಕೋಟಿ ರೂಪಾಯಿ ದುಡ್ಡು ಜನರೇಟ್ ಆಗುತ್ತೆ, ಅದರಲ್ಲಿ 6,500 ಕೋಟಿಯನ್ನು ಸ್ಯಾಲ್ರಿ ಮತ್ತು ಪೆನ್ಷನ್ಗೆ ಕೊಡ್ತೀನಿ, ಇನ್ನು 6,500 ಕೋಟಿ ರೂಪಾಯಿ ಸಾಲ ಮತ್ತು ಬಡ್ಡಿ ಕಟ್ಟೋಕೆ ಹೋಗುತ್ತೆ. 10ನೇ ತಾರೀಕಿಗೂ ಮುಂಚೆ 13,000 ಕೋಟಿ ರೂಪಾಯಿ ಖಾಲಿ ಆಗುತ್ತೆ, ಉಳಿಯೋದು ಬರೀ 5,000 ಕೋಟಿ ರೂಪಾಯಿ. ಅದೆಲ್ಲ ವೆಲ್ಫೇರ್ ಸ್ಕೀಮ್ಗೆ ಹೋಗ್ತಾ ಇದೆ. ನನ್ನ ಹತ್ರ ರೋಡ್ ಮಾಡೋಕೆ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ದುಡ್ಡೇ ಇಲ್ಲ. ರೋಡ್ ಮಾಡೋಕೆ, ಸೇತುವೆ ಮಾಡೋಕೆ, ಮೂಲಸೌಕರ್ಯ ಅಭಿವೃದ್ಧಿ ಮಾಡೋಕೆ, ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋಕೆ ದುಡ್ಡೇ ಇಲ್ಲ ಅಂತ ಖುದ್ದು ಇದು ಕೂಡ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಸಾರ್ವಜನಿಕ ಸಭೆಯಲ್ಲಿ ಕೊಟ್ಟ ಹೇಳಿಕೆ. ಆ ಮೂಲಕ ತೆಲಂಗಾಣದಲ್ಲಿ ಆರ್ಥಿಕ ದುಸ್ಥಿತಿ ಇದೆ, ಆಗ್ತಾ ಇಲ್ಲ ಮ್ಯಾನೇಜ್ ಮಾಡೋಕ್ಕೆ ಅಂತ ಅಸಹಾಯಕತೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಓಪನ್ ಆಗಿ. ಹೆಂಗೆ ಯಾಕಾಯಿತು ತೆಲಂಗಾಣ? ಸ್ನೇಹಿತರೆ, ತೆಲಂಗಾಣ ಒಂದು ಸಂಪದ್ಭರಿತ ರಾಜ್ಯನೇ. ರಾಜ್ಯದ ಎಲ್ಲ ಜಿಲ್ಲೆಗಳು ಶ್ರೀಮಂತ ಅಲ್ಲದೆ ಇರ್ಬೋದು, ನಮ್ಮ ಕರ್ನಾಟಕದಲ್ಲೂ ಕೂಡ ಎಲ್ಲ ಜಿಲ್ಲೆಗಳು ಶ್ರೀಮಂತ ಅಲ್ಲದೆ ಹೋದರೂ ಕೂಡ ಬೆಂಗಳೂರು ಅನ್ನೋ ಕಾಮಧೇನು ಯಾವ ರೀತಿ ಎಲ್ಲರಿಗೂ ಹಾಲು ಕೊಡ್ತಾ ಇದೆ, ಹಾಗೆ ಹೈದರಾಬಾದ್ ಅನ್ನೋ ಭಾಗ್ಯನಗರ ಕಾಮಧೇನು ಅಲ್ಲಿದೆ. IT, ಮ್ಯಾನುಫ್ಯಾಕ್ಚರಿಂಗ್, ಫುಡ್, ಫಾರ್ಮಾ ಎಲ್ಲ ಇಂಡಸ್ಟ್ರಿಯಲ್ಲಿ ಬೂಮ್ ಆಗ್ತಾ ಇವೆ. ಹೈದರಾಬಾದ್ನ GDP 2018ರಲ್ಲಿ $50 ಬಿಲಿಯನ್ ಇತ್ತು, ಈಗ ಅದು $60-65 ಬಿಲಿಯನ್ ತಲುಪಿರಬಹುದು ಅನ್ನೋ ಅಂದಾಜಿದೆ. ಈಗ ತೆಲಂಗಾಣದ ಒಟ್ಟು GDP $168 ಬಿಲಿಯನ್. ತಲಾ ಆದಾಯದ ವಿಚಾರಕ್ಕೆ ಬಂದರೆ ಸಿಕ್ಕಿಂ, ಗೋವಾ, ದಿಲ್ಲಿ, ಚಂಡೀಗಢಗಳನ್ನು ಹೊರತುಪಡಿಸಿದರೆ ತೆಲಂಗಾಣ ಟಾಪ್ನಲ್ಲಿ ಬರುತ್ತೆ. ಅಂದರೆ ಮೇಲೆ ಹೇಳಿದ್ದೆಲ್ಲ ಚಿಕ್ಕ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಆದರೆ ತೆಲಂಗಾಣ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಟಾಪ್ ಶ್ರೀಮಂತ ಅಂತ ಕರೆಸ್ಕೊಳ್ಳುತ್ತೆ. ಅಲ್ಲಿ 4 ಕೋಟಿ ಜನಸಂಖ್ಯೆ ಇದೆ. ಅವರ GDP ಪರ್ ಕ್ಯಾಪಿಟಾ 3.83 ಲಕ್ಷ ರೂಪಾಯಿ ಬರುತ್ತೆ. ಸೊ ಭಾರತದ ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ ತುಂಬ ದೊಡ್ಡ ನಂಬರ್. ಆದರೆ ಇದೇ ತೆಲಂಗಾಣದಲ್ಲಿ ಈಗ ಸಂಬಳಕ್ಕೂ ಕಾಸಿಲ್ಲ, ಬಂಡವಾಳಕ್ಕೂ ದುಡ್ಡಿಲ್ಲ, ಸಾಲ ಮಾಡ್ತಾ ಇದ್ದೀವಿ ಅಂತ CM ಅಳ್ತಾ ಇದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ,
4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕಾರಣ ಏನು? ಮೊದಲನೇದು, ನೀವು ಆಲ್ರೆಡಿ ಊಹೆ ಮಾಡಿರೋ ಥರ ಗ್ಯಾರಂಟಿ ಎಫೆಕ್ಟ್. ಅದನ್ನು ತೆಲಂಗಾಣ ಸರ್ಕಾರವೇ ಒಪ್ಪಿಕೊಂಡಿದೆ. ಕಳೆದ ವರ್ಷ ತೆಲಂಗಾಣದ ಒಟ್ಟು ಬಜೆಟ್ 2,75,891 ಕೋಟಿ ರೂಪಾಯಿ. ಇದರಲ್ಲಿ 53,196 ಕೋಟಿ ರೂಪಾಯಿಯನ್ನು 6 ಗ್ಯಾರಂಟಿಗಳಿಗೆ ಅಲೋಕೇಟ್ ಮಾಡಿದರು. ನಿಮ್ಗೆ ಗೊತ್ತಿರಲಿ, ಚುನಾವಣೆ ಟೈಮ್ನಲ್ಲಿ 2023ರಲ್ಲಿ ಇದಕ್ಕೆ ಬರೀ 35,000 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ರು. ಆದರೆ ಬಜೆಟಲ್ಲಿ ಅದು 23,000 ಕೋಟಿ ರೂಪಾಯಿ ಜಂಪ್ ಆಗಿದೆ ಎಕ್ಸ್ಟ್ರಾ. ನಮ್ಮ ಕರ್ನಾಟಕದಲ್ಲೂ ಕೂಡ 5 ಗ್ಯಾರಂಟಿ ಇತ್ತಲ್ವಾ, 136 ಸೀಟ್ ಬಂತಲ್ವಾ. ಸೊ ತೆಲಂಗಾಣ ಜನರಿಗೆ ಒಂದು ಎಕ್ಸ್ಟ್ರಾ ಗ್ಯಾರಂಟಿ ಇರಲಿ ಅಂಥೇಳಿ ಜಾಸ್ತಿ ಅನೌನ್ಸ್ ಮಾಡಿದರು. ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅಂತ ತಿಂಗಳಿಗೆ 2,000 ಕೊಟ್ಟರೆ ಅಲ್ಲಿ 500 ರೂಪಾಯಿ ಜಾಸ್ತಿ ಮಾಡಿ ಪ್ರತಿ ಮಹಿಳೆಯರಿಗೆ 2,500 ಅಂತ ಹೇಳಿದ್ರು. 500 ರೂಪಾಯಿಗೆ ಗ್ಯಾಸ್ ಕೊಡ್ತಾ ಬಂದರು. ಜೊತೆಗೆ ಎಲ್ಲ ಮಹಿಳೆಯರಿಗೂ ಫ್ರೀ ಬಸ್. ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಯಾರ್ದೆಲ್ಲ 200 ಯೂನಿಟ್ ಕರೆಂಟ್ ಕೆಳಗಡೆ ಇದೆ ಅದೇ ಅವರಿಗೆಲ್ಲ ಫ್ರೀ ಕರೆಂಟು. ಸೀನಿಯರ್ ಸಿಟಿಸನ್ಗೆ ತಿಂಗಳಿಗೆ 4,000 ರೂಪಾಯಿ. ಈ ರೀತಿ ಎಲ್ಲ ಅನೌನ್ಸ್ ಮಾಡಿದ್ರು. ಸ್ನೇಹಿತರೆ, ಗ್ಯಾರಂಟಿ ಅಂತ ಸ್ಕೀಮ್ಗಳು ಬೇಕು. ಡೇ 1ನಿಂದ ನಾವು ಕೂಡ ಹೇಳ್ತಾ ಇದ್ದೀವಿ, ಸೋಷಿಯಲ್ ವೆಲ್ಫೇರ್ಗೆ ಅಗತ್ಯ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ರಾಜ್ಯದ, ಸ್ಟೇಟ್ನ, ಆ ಮೂಲಕ ಸೊಸೈಟಿಯ. ಸ್ಟೇಟ್ ಏನು ಸರ್ಕಾರ ಏನು ದೇವರಲ್ವಲ್ಲ, ಜನರ ಹತ್ರ ಇಸ್ಕೊಂಡು ಅಲ್ಲಿ ಕೊಡೋದಲ್ವ. ಅದು ಯಾರೆಲ್ಲ ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ ಅವ್ರ ಹತ್ರ ತೊಗೊಂಡು ಅಲ್ಲಿ ಕೊಡೋದಲ್ವ. ಅದು ಅನಿವಾರ್ಯ, ಹಂಗೆ ಮಾಡಬೇಕು ಆ್ಯಕ್ಚುಲಿ. ಆದರೆ ಟಾರ್ಗೆಟೆಡ್ ಇರಬೇಕು. ನಿನಗೂ ಫ್ರೀ ಅಂತ ವೇದಿಕೆ ಲಿಂಕ್ ತಿರುಗಿ ನೋಡಿ ಹೇಳಿದ್ರೆ ಹಂಗೆ ಆಗಲ್ಲ ಅಂತ ನಾವು ಡೇ 1ನಿಂದಲೂ ಕ್ರಿಟಿಸೈಸ್ ಮಾಡ್ತಾ ಬರ್ತಿದ್ವಿ ಕರ್ನಾಟಕದಲ್ಲಿ ಅದನ್ನು ಜಾರಿ ತಂದಿರುವ ರೀತಿಯನ್ನು. ತೆಲಂಗಾಣದಲ್ಲೂ ಕೂಡ ಹೀಗೆ ಮಾಡಿ ಈ ರೀತಿ ಪರಿಸ್ಥಿತಿಗೆ ಹೋಗಿದ್ದಾರೆ. ಈಗ ಸ್ಯಾಲ್ರಿ ಕೊಡೋಕೆ ಪ್ರತಿ ತಿಂಗಳು RBIನಿಂದ 4,000 ಕೋಟಿ ರೂಪಾಯಿ ಸಾಲ ತರ್ತಾ ಇದ್ದೀವಿ ಅಂತ ರೇವಂತ್ ರೆಡ್ಡಿ ಅನೌನ್ಸ್ ಮಾಡಿದ್ದಾರೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಸಾಲದ ಪ್ರಮಾಣ ಇನ್ನಷ್ಟು ಹೆಚ್ಚಾಗುತ್ತೆ. ಈಗ ಆಲ್ರೆಡಿ ರಾಜ್ಯದ ಒಟ್ಟು ಸಾಲ 7 ಲಕ್ಷ ಕೋಟಿ ಮೀರಿದೆ. ಇದು GDPಯ 28% ಆಗುತ್ತೆ. ಅದು ಈಗ ನಾವು ಹೇಳ್ತಿರೋದು 2025ರ ಬಜೆಟ್ನ ಹಿಂದಿನ ಲೆಕ್ಕ. ಈ ವರ್ಷದ ಬಜೆಟ್ನಲ್ಲಿ ಇದು ಇನ್ನೂ ಹೆಚ್ಚಾಗೋ ಸಾಧ್ಯತೆಯೂ ಇರುತ್ತೆ. ತೆಲಂಗಾಣ ಹುಟ್ಟಿದಾಗ ಅಂದರೆ 2015-16ರ ಟೈಮ್ನಲ್ಲಿ ಅಲ್ಲಿನ GDPಯ ಕೇವಲ 15% ಸಾಲ ಇತ್ತು. ಈಗ 28%ಗೆ ತಲುಪಿದೆ. ನಿಯರ್ಲಿ ಡಬಲ್ ಆಗಿದೆ. ಇನ್ನು ವಾರ್ಷಿಕ ಬಜೆಟಲ್ಲಿ ಸಾಲ ಮತ್ತು ಬಡ್ಡಿಗೆ 1.3 ಲಕ್ಷ ಕೋಟಿ ರೂಪಾಯಿ ಹೋಗ್ತಾ ಇದೆ ಅಂತ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಹೀಗಾಗಿ ಬಂಡವಾಳ ವೆಚ್ಚಕ್ಕೆ, ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋಕ್ಕೆ, ರಸ್ತೆ, ಸೇತುವೆ, ಆಸ್ಪತ್ರೆ, ಯಾವುದೇ ರೀತಿ ಮೂಲಸೌಕರ್ಯ ನಿರ್ಮಾಣ ಮಾಡೋದಕ್ಕೆ ಅದನ್ನು ಬಂಡವಾಳ ವೆಚ್ಚ ಅಂತಾರೆ. ಏನು ನಿರ್ಮಾಣ ಮಾಡೋಕ್ಕೂ ದುಡ್ಡಿಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಆರ್ಥಿಕ ಪರಿಸ್ಥಿತಿಯೂ ಸರಿ ಇಲ್ಲ. ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಮಾತ್ರ ನಿಲ್ಲಿಸಲ್ಲ, ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅನಿವಾರ್ಯ ಕೂಡ, ಮುಂದುವರ್ಸಕ್ಕೆ ಬರಲ್ಲ. ಡೆಮೋಕ್ರಸಿಯಲ್ಲಿ ಹೀಗೆ ಒಂದ್ಸಲಿ ಈ ಥರದ್ದೆಲ್ಲ ಅನೌನ್ಸ್ ಮಾಡಿದ್ರೆ ವಾಪಸ್ ತಗೊಳ್ಳೋದು ತುಂಬ ಕಷ್ಟ. ಇಡೀ ಜನ ಸಮುದಾಯದ ಎಲ್ಲರಿಗೂ ಬಿಸಿ ಮುಟ್ಟಿ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಎಲ್ಲ ಗೊತ್ತಾಗಿ ಜನ ರೊಚ್ಚಿಗೆದ್ದು ಬೀದಿಗೆ ಬರಬೇಕು. ಅಲ್ಲಿ ತನಕ ಇದೇನೂ ಬದಲಾಗೋದಿಲ್ಲ. ವಿಪಕ್ಷಗಳು ಕೂಡ ಇಮಿಡಿಯೇಟ್ಲಿ ಟಾರ್ಗೆಟ್ ಮಾಡ್ತಾರೆ, ಇದನ್ನ ಇಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತ ಹೊರಟ್ರೆ ಅನಿವಾರ್ಯ ಅವರಿಗೆ. ಆದರೆ ಫ್ಯೂಚರ್ ತುಂಬ ಕಷ್ಟ ಆಗುತ್ತೆ ಹೀಗೆ ಹೋದ್ರೆ. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಕಳೆದ 5 ವರ್ಷದಲ್ಲಿ ಸಾಲ ಮತ್ತು ಬಡ್ಡಿ ಪಾವತಿ 73% ಹೆಚ್ಚಾಗ್ತಿದೆ. ಡೆಟ್ ಸಸ್ಟೈನಬಿಲಿಟಿಯಲ್ಲಿ ಅಂದರೆ ಯಾವ ರಾಜ್ಯ ಸರಿಯಾಗಿ ಸಾಲ ನಿರ್ವಹಣೆ ಮಾಡ್ತಿದೆ ಅನ್ನೋದರಲ್ಲಿ ತೆಲಂಗಾಣ 100ಕ್ಕೆ ಬರೀ 11 ಪಾಯಿಂಟ್ ಪಡ್ಕೊಂಡಿದೆ. ಇದರಲ್ಲಿ ಕರ್ನಾಟಕ ಬರೀ 6.7 ಪಾಯಿಂಟ್ ಇದೆ. ಇನ್ನೂ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇರಲಿ. ಸೊ ಬೆಳೀತಾ ಇರೋ ಜನಸಂಖ್ಯೆ, ಸ್ಪರ್ಧಾತ್ಮಕ ಯುಗದಲ್ಲಿ ಇದೇ ರೀತಿ ಸಾಲ ಮಾಡಿಕೊಂಡು ಹೋದರೆ ಆರ್ಥಿಕ ಪತನಕ್ಕೆ, ದಿವಾಳಿ ಅಂಚಿಗೆ ತಗೊಂಡು ಹೋಗ್ಬೋದು ಅನ್ನೋದು ಇಲ್ಲಿರೋ ಆರೋಪ, ಆತಂಕ. ಈಗ ಆಲ್ರೆಡಿ ವಿಪಕ್ಷ BRS ರೇವಂತ್ ರೆಡ್ಡಿ ತೆಲಂಗಾಣವನ್ನು ದಿವಾಳಿ ಮಾಡೋಕೆ ನೋಡ್ತಿದ್ದಾರೆ ಅಂತ ಟೀಕೆ ಮಾಡೋಕೆ ಶುರು ಮಾಡಿದೆ. ಆದರೆ ರೇವಂತ್ ರೆಡ್ಡಿ ನೀವೇ ಸರಿ ಮಾಡಿರಲಿಲ್ಲ, ನೀವು ನಮಗೆ ಕೆಟ್ಟ ಆರ್ಥಿಕತೆ ಕೊಟ್ಟು ಹೋದ್ರಿ ಅಂತ ವಾಪಸ್ ಚೆಂಡನ್ನು BRS ಅಂಗಳಕ್ಕೆ ಒದ್ದಿದೆ. ಇದು ತೆಲಂಗಾಣಕ್ಕೆ ಮಾತ್ರ ಸೀಮಿತ ಅಲ್ಲ, ಹಿಮಾಚಲದಲ್ಲೂ ಕೂಡ ಇದೇ ಗತಿಯಾಗಿದೆ. ಇದ್ರ ಬಗ್ಗೆ ನಾವು ಈ ರಿಪೋರ್ಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅವರು ಇವ್ರಿಗಿಂತ ಮುಂಚೆನೇ ಬಹಳ ಕಷ್ಟದ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ರು. ಅವ್ರ ಬಗ್ಗೆ ನಿಮಗೆ ಮುಂಚೆನೇ ರಿಪೋರ್ಟ್ನಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಶಾಸಕರ ಸಂಬಳಕ್ಕೂ ಕತ್ರಿ ಬೀಳೋ ಪರಿಸ್ಥಿತಿ ಅಲ್ಲಿ ಬಂದಿದೆ. ಕರ್ನಾಟಕದ ಪರಿಸ್ಥಿತಿ ಕೂಡ ನಿಮಗೆ ಚೆನ್ನಾಗಿ ಗೊತ್ತು. ಏನೋ ಕಾಂಗ್ರೆಸ್ ಹಾಕಿದ ಈ ಮಾರ್ಗದಲ್ಲಿ, ಕಾಂಗ್ರೆಸ್ ಶುರು ಮಾಡಿದ ಈ ಟ್ರೆಂಡ್ ಏನಿದೆ, ಹೊಸ ಟ್ರೆಂಡ್, ಹೋಲ್ಸೇಲ್ ಆಗಿ ಉಚಿತಗಳನ್ನು, ಫ್ರೀಬಿಗಳನ್ನು ಅನೌನ್ಸ್ ಮಾಡೋ ಟ್ರೆಂಡ್. ಸ್ನೇಹಿತರೆ, ವೆಲ್ಫೇರ್ ಸ್ಕೀಮ್ಗಳು, ಸಮಾಜ ಕಲ್ಯಾಣ ಯೋಜನೆಗಳು, ಬಡವರಿಗೆ ಸಹಾಯ ಮಾಡೋದು ಮುಂಚಿನಿಂದಲೂ ಕೂಡ ದೇಶದಲ್ಲಿ ಇತ್ತು, ರಾಜ್ಯಗಳಲ್ಲೂ ಇತ್ತು. ಟಾರ್ಗೆಟೆಡ್ ಆಗಿ ಮಾಡ್ತಾ ಇದ್ರು. ಅರ್ಹರಿಗೆ ಮಾತ್ರ ಹೋಗ್ಬೇಕಂದ್ರೂ ಕೂಡ ಸಿಕ್ಕಾಪಟ್ಟೆ ಅನರ್ಹ ಫಲಾನುಭವಿಗಳು ತಗೊಳ್ತಾ ಇದ್ರು. ಶಕ್ತರು ಕೂಡ ಹೋಗಿ ಏನೇನೋ ಮಾಡಿ ಫೇಕ್ ಎಲ್ಲ ಮಾಡ್ಕೊಂಡು ತಗೊಳ್ತಾ ಇದ್ರು. ಈಗ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು, ಯೂನಿವರ್ಸಲ್ ಎಲ್ರಿಗೂ ಅಂತ ಅನೌನ್ಸ್ ಮಾಡಿದ್ರಲ್ಲ,
ಅದರಿಂದ ಜನಪ್ರಿಯತೆ ಜೋರಾಯಿತು. ಎಲ್ಲರಿಗೂ ಏನಾದ್ರು ಸಿಗುತ್ತಂದರೆ ಡೆಫಿನೆಟ್ಲಿ ಅದ್ರ ಲಾಭ ಪಡ್ಕೊಳ್ಳೋಕೆ ಎಲ್ಲರೂ ಮುಂದಾಗಿ ಆಗ್ತಾರೆ. ಶಕ್ತರು ಕೂಡ ಮುಂದಾಗ್ತಾರೆ, ಶಕ್ತರು ಕೂಡ ಬೆನಿಫಿಟ್ಸ್ ತಗೊಳ್ತಿದ್ದಾರೆ ಈಗ. ಸೊ ಕಾಂಗ್ರೆಸ್ ಇದನ್ನು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಟ್ರಲ್ ಬೆನಿಫಿಟ್ ನೋಡ್ತಲ್ಲ, ಚುನಾವಣೆಯಲ್ಲಿ ಸಕ್ಸಸ್ ನೋಡ್ತಲ್ಲ. BJP ಕೂಡ ನಿಮ್ಗಿಂತ ಜಾಸ್ತಿ ನಾವು ಅನೌನ್ಸ್ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಮೀರಿ BJPಯವರು ಕೂಡ ಇದನ್ನೇ ಮಾಡೋಕೆ ಹೊರಟಿದ್ದಾರೆ. ಆರಂಭದಲ್ಲಿ ಮೋದಿ ರೇವಡಿ ಸ್ವೀಟ್ ಹಂಚೋದು, ಆರ್ಥಿಕತೆ ಹಾಳು ಮಾಡ್ತೀರಾ ಅಂತೆಲ್ಲ ಹೇಳಿದ್ರು. ಜನ ಕೇರ್ ಮಾಡಿಲ್ಲ. ಜನ ವೋಟ್ ಯಾವುದಕ್ಕೆ ಹಾಕ್ತಾರೆ ಅಂತ BJP ನೋಡ್ತು, ಬೇಗ ಪಾಠ ಕಲ್ತ್ಕೊಳ್ತು. ಈಗ ಅವರು ಅದೇ ದಾರಿಯಲ್ಲಿ ಮಹಾರಾಷ್ಟ್ರ, ಹರಿಯಾಣ, ದಿಲ್ಲಿಯಲ್ಲಿ ನಾ ಮುಂದು ಅಂತ ಉಚಿತಗಳನ್ನು BJP ಕೂಡ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಇದು ಹೀಗೆ ಕಂಟಿನ್ಯೂ ಆದರೆ ದೇಶದ ಭವಿಷ್ಯದ ಕಥೆ ಏನು? ಒಂದೊಂದು ವರ್ಷಗಳಲ್ಲೇ ಇಂಪಾರ್ಟೆಂಟ್ ರಾಜ್ಯಗಳೇ ಮುಂದೆ ಬಂದು ಹಿಂಗಿಂಗೆ ಆಗೋಯ್ದ ಗ್ಯಾರಂಟಿಯಿಂದ ಏನು ಮಾಡೋದು, ಬಟ್ ಸಾಲ ತಂದಾರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಂದೆ ಎಲ್ಲರೂ ಇದನ್ನೇ ಅನೌನ್ಸ್ ಮಾಡ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ದೇಶದ ಆರ್ಥಿಕತೆಯ ಭವಿಷ್ಯ ಏನು, ದೇಶದ ಮೂಲಸೌಕರ್ಯ ಅಭಿವೃದ್ಧಿಯ ಭವಿಷ್ಯ ಏನು ಅನ್ನೋ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.